Hey everyone, welcome back to Script Kiddie YouTube ಚಾನಲ್. ನಾನು ನಿಮ್ಮ ದೋಸ್ತ ಹೋಸ್ಟ್ ವಾಜಿದ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತಾ ಇದೀವಿ ಅಂದ್ರೆ ಆಪರೇಟರ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಏನಪ್ಪ ಆಲ್ರೆಡಿ ಬರ್ದಿಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಸೊ ಆಕ್ಚುಲಿ ಏನಾಯ್ತು ಅಂದ್ರೆ ಆಲ್ರೆಡಿ ಒಂದ್ಸತಿ ನಾನು ವಿಡಿಯೋನ ಶೂಟ್ ಮಾಡಿದೆ, ಬಟ್ ಆವಾಗ ನಾನು ಮೈಕ್ನ ಟರ್ನ್ ಆನೇ ಮಾಡಿದ್ದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇದೆಲ್ಲ ಬರ್ದಿರೋದು ಕಾಣಿಸ್ತಾ ಇದೆ ನಿಮಗೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇನ್ಕಾದ್ರೆ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇಲ್ಲಿಂದ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದು 10 ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ರಿಲೇಟೆಡ್ ಟು ಪೈಥಾನ್. ಓಕೆ, ಆಲ್ರೆಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತು. ಓಕೆ, ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡು ಇಲ್ಲಿಂದ ಸೇವ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಡೈಲಿ ಕಲಿಯೋದಕ್ಕೆ. ಓಕೆ, ಅಷ್ಟು ಇನ್ನೂ ವೀಡಿಯೋಸ್ಗಳು ಬರ್ತಾ ಇದಾವೆ ಪೈಥಾನ್ ರಿಲೇಟೆಡ್. ಓಕೆ, ಸೊ ಪೈಥಾನ್ ಮೇಲೆ ಬರೋಣ ವಾಪಸ್. ನೋಡ್ಬೋದು ಇಲ್ಲಿ ಆಲ್ರೆಡಿ ನಾನು ಬರ್ದಿಟ್ಟಿದ್ದೀನಿ ಅರ್ಥಮೆಟಿಕ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಐಡೆಂಟಿಟಿ ಆಪರೇಟರ್ಸ್, ಮೆಂಬರ್ಶಿಪ್ ಆಪರೇಟರ್ಸ್ ಅಂಡ್ ಬಿಟ್ ವಾಯ್ಸ್ ಆಪರೇಟರ್ಸ್. ಬೇಸಿಕಲಿ ಈ ವಿಡಿಯೋ ಪೂರ್ತಿ ಥೆರಾಟಿಕಲ್ ಪಾರ್ಟ್. ಓಕೆ, ಸೊ ಥೆರಾಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇವೆಲ್ಲ ವಿಡಿಯೋ ಮಾಡೋ ಟೈಮ್ನಲ್ಲೇ ಬರೆದಿದ್ದೆ, ಬಟ್ ಆ ವಿಡಿಯೋಗೆ ವೈಸೇ ಇಲ್ಲ ಅಂತಂದ್ಮೇಲೆ ತಗೊಂಡು ಏನು ಮಾಡ್ತೀರಾ, ರೈಟ್? ಸೊ ಆಲ್ ರೈಟ್, ಸೊ ಮತ್ತೊಂದ್ಸತಿ ಶೂಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಫಸ್ಟ್ ಆಫ್ ಆಲ್ ಅರ್ಥಮೆಟಿಕ್ ಆಪರೇಟರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಆಪರೇಟರ್ಸ್ ಬೇಸಿಕಲಿ ಏನು ಮಾಡ್ತಾ ಅಂದ್ರೆ ಇದು ಮ್ಯಾಥ್ಸ್ ರಿಲೇಟೆಡ್ ಅಂತ ಹೇಳ್ಬೋದು. ಓಕೆ, ಮ್ಯಾಥ್ಸ್ ರಿಲೇಟೆಡ್ ಮ್ಯಾಥಮೆಟಿಕ್ಸ್ ಆಪರೇಷನ್ಸ್ಗಳನ್ನ ನಾವೇನೇನು ಮಾಡ್ತೀವೋ ಪರ್ಫಾರ್ಮ್ ಮಾಡ್ತೀವೋ ಅದು ರಿಲೇಟೆಡ್ ಅಂತ ಹೇಳ್ಬೋದು, ರೈಟ್? ಸೊ ಇವಾಗ ಏನು ಮಾಡ್ತೀವಿ ನಾವು, ಪ್ಲಸ್ನ ಯೂಸ್ ಮಾಡ್ಕೊಳ್ತೀವಿ. ಪ್ಲಸ್ನ ಬೇಸಿಕಲಿ ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಎಡಿಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀವಿ. ಎರಡು ವೇರಿಯಬಲ್ಸ್ಗಳನ್ನ, ಎರಡು ಇಂಟಿಜರ್ಸ್ಗಳ ನಂಬರ್ಸ್ಗಳನ್ನ ಏನಾದರೂ ಆ್ಯಡ್ ಮಾಡೋದಿತ್ತು ಅಂದರೆ ಅಂತಹ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಪ್ಲಸ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಅದನ್ನ ಏನಂತ ಕರಿತೀವಿ, ಎಡಿಷನ್ ಅಂತ ಕರಿತೀವಿ, ರೈಟ್? ಸೊ ಆಲ್ಮೋಸ್ಟ್ ಗೊತ್ತಿರೋದೆ, ರೈಟ್? ಸೊ ಆಮೇಲೆ ಬರುತ್ತೆ ಮೈನಸ್. ಮೈನಸ್ ಬೇಸಿಕಲಿ ಏನು ಮಾಡುತ್ತೆ, ಸಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಫ್ಕೋರ್ಸ್ ನಿಮಗೂ ಗೊತ್ತಿದೆ, ಆಲ್ ರೈಟ್? ಸೊ ಆಮೇಲೆ ನಾವು ಹ್ಯಾಶ್ಟ್ರಿಕ್ ನ ಯೂಸ್ ಮಾಡ್ಕೊಳ್ತೀವಿ ಇದಕ್ಕೆ ಮಲ್ಟಿಪ್ಲಿಕೇಶನ್ಗೋಸ್ಕರ. ಓಕೆ, ಸೊ ನಮ್ದು ಪೈಥಾನ್ ಅಲ್ಲಿ ನಾವೇನ್ ಮಾಡ್ತೀವಿ, ಹ್ಯಾಶ್ಟ್ರಿಕ್ ನ ಯೂಸ್ ಮಾಡ್ಕೊಳ್ತೀವಿ ಮಲ್ಟಿಪ್ಲಿಕೇಶನ್ ಪರ್ಪಸ್ಗೋಸ್ಕರ. ಆಮೇಲೆ ಫಾರ್ವರ್ಡ್ ಸ್ಲಾಶ್ ನ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಡಿವಿಷನ್ ಪರ್ಪಸ್ಗೋಸ್ಕರ ಫಾರ್ವರ್ಡ್ ಸ್ಲಾಶ್ ನ ಯೂಸ್ ಮಾಡ್ಕೊಳ್ತೀವಿ. ಸೊ ಆಮೇಲೆ ಬರುತ್ತೆ ನಮ್ದು ಡಬಲ್ ಫಾರ್ವರ್ಡ್. ಇದು ಏನ್ ಮಾಡುತ್ತೆ, ಡಿವಿಷನ್ ಮಾಡುತ್ತೆ, ಬಟ್ ವ್ಯಾಲ್ಯೂನ ಏನ್ ಮಾಡುತ್ತೆ ಅಂದ್ರೆ ಎದ್ರಲ್ಲಿ ರಿಟರ್ನ್ ಮಾಡ್ಕೊಡುತ್ತೆ ಅಂದ್ರೆ ನಮಗೆ ಇಂಟ್ ಟೈಪ್ ನಲ್ಲಿ ವ್ಯಾಲ್ಯೂನ ರಿಟರ್ನ್ ಮಾಡ್ಕೊಡುತ್ತೆ. ಓಕೆ, ಸೊ ಆಮೇಲೆ ಬರುತ್ತೆ ಅಂದ್ರೆ ನಮ್ದು ಡಬಲ್ ಸ್ಟಾರ್. ಡಬಲ್ ಸ್ಟಾರ್ ಬೇಸಿಕಲಿ ಏನ್ ಮಾಡುತ್ತೆ, ಇದು ಮಲ್ಟಿಪ್ಲಿಕೇಶನ್ ಮಾಡುತ್ತೆ, ವ್ಯಾಲ್ಯೂನ ಇಂಟ್ ನಲ್ಲಿ ಕೊಡ್ತಾ ಆ ರೀತಿ ಏನಿಲ್ಲ. ಇದು ಮಲ್ಟಿಪ್ಲಿಕೇಶನ್ ಮಾಡಲ್ಲ, ಇದು ಪವರ್ ಅಂತ ಹೇಳ್ಬೋದು. ಓಕೆ, ಸೊ 2⁵, 5⁶, ಸ್ಕ್ವೇರ್ ನ ತೆಗಿಬೇಕಂದ್ರೆ ಏನ್ ಮಾಡ್ತೀರಾ ನೀವು? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿ ಪವರ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಡಬಲ್ ಹ್ಯಾಶ್ಟ್ರಿಕ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಆಮೇಲೆ ಬರ್ತದೆ ನಮ್ದು ಅಸೈನ್ಮೆಂಟ್ ಆಪರೇಟರ್ಸ್. ಅಸೈನ್ಮೆಂಟ್ ಆಪರೇಟರ್ಸ್ ನಲ್ಲಿ ನಮ್ದು ಫಸ್ಟ್ ಬರೋದು ಈಕ್ವಲ್ಸ್ ಟು. ಓಕೆ, ಸೊ ಈಕ್ವಲ್ಸ್ ಟು ನಾವು ತುಂಬಾ ಸತಿ ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ನೋಡ್ಬೋದು ನಾವೇನ್ ಮಾಡ್ತಾ ಇದ್ವಿ, A = 1 2 3 ಅಂತ ಒಂದು ಸೆಟ್ ನ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ಮಾಡ್ತಾ ಇದ್ವಿ ನಾವು. ಓಕೆ, ಸೊ ಇದು ಏನಂದ್ರೆ ಈಕ್ವಲ್ಸ್ ಟು ಅಂದ್ರೆ ಅಸೈನ್ ಮಾಡಿರ್ತೀವಿ ವ್ಯಾಲ್ಯೂಸ್ಗಳನ್ನ. ಈ ವ್ಯಾಲ್ಯೂ ಏನಿದೆ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋ, ಈ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋ ಅಂತ ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ ಬೇಸಿಕಲಿ. ಓಕೆ, ಅಸೈನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈಕ್ವಲ್ಸ್ ಟು ನ ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಬರುತ್ತೆ ಪ್ಲಸ್ ಈಕ್ವಲ್ಸ್ ಟು ಅಂತ. ಸೊ ಇದು ಏನ್ ಮಾಡ್ತೆ ಅಂದ್ರೆ, ಇವಾಗ ನಾ ಏನ್ ಮಾಡಿದೆ, ಏನಲ್ಲಿ 5 ಆಡ್ ಮಾಡಿದ್ದೆ ಅಂದ್ರೆ 5 ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅಂತ ಇಟ್ಕೊಳ್ಳಿ. ಆಮೇಲೆ ನಾ ಏನ್ ಮಾಡ್ತೀನಿ, +3 ಅಂತ ಮಾಡಿದೆ ಇಟ್ಕೊಳ್ಳಿ. ಅವಾಗ ಎ ವ್ಯಾಲ್ಯೂ ಏನ ಬರುತ್ತೆ, 8 ಆಗುತ್ತೆ. ಓಕೆ, ಸೊ ಫಸ್ಟ್ ಸ್ಟೋರ್ ಮಾಡ್ಕೊಂಡಿರೋದು 5, ಆಮೇಲೆ += ಮಾಡಿದ್ದು 3. ಸೊ ಎರಡನ್ನು ಪ್ಲಸ್ ಮಾಡಿದಾಗ ಎಷ್ಟಾಯ್ತು, 8 ಆಯ್ತು. ಅದೇ ರೀತಿ ನಮ್ದು ಏನ್ ಬರುತ್ತೆ, ಮೈನಸ್ ಏನ್ ಮಾಡುತ್ತೆ ಅಂದ್ರೆ 5 ಸ್ಟೋರ್ ಮಾಡಿ ಇಟ್ಟಿದ್ದೀನಿ, -3 ಅಂದ್ರೆ ಎಷ್ಟಾಯ್ತು, 2 ಆಯ್ತು. ಎ ವ್ಯಾಲ್ಯೂ ಏನಾಗ್ಬಿಡುತ್ತೆ, 2 ಆಗ್ಬಿಡುತ್ತೆ. ಸೊ ಈ ರೀತಿ ಅಸೈನ್ ಮಾಡ್ತೀವಿ ನಾವು. ಆಮೇಲೆ ಬರುತ್ತೆ ನಮ್ದು ಕಂಪ್ಯಾರಿಸನ್ ಆಪರೇಟರ್ಸ್. ಇಲ್ಲಿ =2 ಬರುತ್ತೆ. =2 ಬೇಸಿಕಲಿ ಏನ್ ಮಾಡುತ್ತೆ, == ಕೊಟ್ಬಿಟ್ರೆ ಅಸೈನ್ ಮಾಡುತ್ತೆ ವ್ಯಾಲ್ಯೂಸ್ಗಳನ್ನ. ಅದಕ್ಕೋಸ್ಕರ ನಾವು == ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಕಂಪೇರ್ ಮಾಡೋದಕ್ಕೋಸ್ಕರ. A = B. ಎ ವ್ಯಾಲ್ಯೂ ಏನಿದೆ ಅದು ಬಿ ನಷ್ಟೇ ಈಕ್ವಲ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ, ಕಂಪೇರ್ ಮಾಡೋದಕ್ಕೋಸ್ಕರ ಚೆಕ್ ಮಾಡಿ ಅಂದ್ರೆ == ನ ಯೂಸ್ ಮಾಡ್ತೀವಿ. A == B ಅಂತಂದ್ರೆ, ಎ ವ್ಯಾಲ್ಯೂನು =B ಇತ್ತು ಅಂತಂದ್ರೆ ಅವಾಗ ನಮ್ಗೆ ಏನ್ ಔಟ್ಪುಟ್ ಬರುತ್ತೆ ಅಂದ್ರೆ, ಏನ್ ಬರುತ್ತೆ, ರಿಟರ್ನ್ ಟ್ರೂ ಬರುತ್ತೆ, ಇಲ್ಲಾಂದ್ರೆ ಫಾಲ್ಸ್ ಬರುತ್ತೆ. ಅದೇ ರೀತಿ <= ಅಂತ ಬರುತ್ತೆ. ಎ ವ್ಯಾಲ್ಯೂ ಏನಿರ್ಬೇಕು, ಬಿ ಗಿಂತ ಲೆಸ್ ಇರಬೇಕು, ಕಡಿಮೆ ಇರಬೇಕು, ಅಥವಾ == ಇರಬೇಕು. ಅವಾಗ ಮಾತ್ರ ಟ್ರೂ ರಿಟರ್ನ್ ಮಾಡುತ್ತೆ, ಇಲ್ಲಾಂದ್ರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ಅದಾದ್ಮೇಲೆ == ಏನ್ ಮಾಡುತ್ತೆ, ಬೇಸಿಕಲಿ ಎ ವ್ಯಾಲ್ಯೂ ಬಿ ಗಿಂತ ಗ್ರೇಟರ್ ದೆನ್ ಇರಬೇಕು ಅಥವಾ == ಇರಬೇಕು, ಅವಾಗಲೇ ಟ್ರೂ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ, ಇಲ್ಲಾಂದ್ರೆ ಏನ್ ಮಾಡುತ್ತೆ, ಫಾಲ್ಸ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಅದಾದ್ಮೇಲೆ ಬರುತ್ತೆ ಲೆಸ್ ದೆನ್ ಏನ್ ಮಾಡುತ್ತೆ, ಅಫ್ಕೋರ್ಸ್ ಗೊತ್ತಿರೋದೆ ನಿಮಗೆ, ಬಿ ಗಿಂತ ಎ ಲೆಸ್ ಇರಬೇಕು, ಅವಾಗಲೇ ಟ್ರೂ ವ್ಯಾಲ್ಯೂ ರಿಟರ್ನ್, ಇಲ್ಲಾಂದ್ರೆ ಫಾಲ್ಸ್ ವ್ಯಾಲ್ಯೂ ರಿಟರ್ನ್. ಆಮೇಲೆ ಗ್ರೇಟರ್ ದೆನ್. ಓಕೆ, ಸೊ ಗ್ರೇಟರ್ ದೆನ್ ಏನ್ ಮಾಡುತ್ತೆ, ಎ ವ್ಯಾಲ್ಯೂ ಬಿ ಗಿಂತ ಗ್ರೇಟರ್ ದೆನ್ ಇರಬೇಕು, ಅವಾಗ ಟ್ರೂ ವ್ಯಾಲ್ಯೂ ರಿಟರ್ನ್ ಆಗುತ್ತೆ, ಇಲ್ಲಾಂದ್ರೆ ಫಾಲ್ಸ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ದು ಕಂಪ್ಯಾರಿಸನ್ ಆಪರೇಟರ್ಸ್. ಸೊ ಇಲ್ಲಿವರೆಗೂ ಏನಿದೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ,
ಸೊ ಇಲ್ಲಿವರೆಗೂ ಏನಿದಾವಲ್ಲ ಈ ಆಪರೇಟರ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇವು ಲಾಜಿಕಲ್ ಆಪರೇಟರ್ಸ್ ಇಂದ ಏನ್ ಬರ್ತಾವಲ್ಲ ಇವು ಏನಾಗ್ತವೆ ಅಂತಂದ್ರೆ ನಿಮಗೆ ಯೂಸ್ ಮಾಡ್ತಾ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಇವಾಗ ಲಾಜಿಕಲ್ ಆಪರೇಟರ್ ಇದೆ. ಸೊ ಲಾಜಿಕಲ್ ಆಪರೇಟರ್ಸ್ ನಲ್ಲಿ ನಮ್ದು ಏನ್ ಮಾಡ್ತಾ ಇದೀವಿ, ಆಂಡ್ ಅಂತ ಯೂಸ್ ಮಾಡ್ಕೋತೀವಿ. ಆಂಡ್ ಬೇಸಿಕಲಿ ಏನಂದ್ರೆ ನಾವು ಈ ಸ್ಟೇಟ್ಮೆಂಟ್ ಯೂಸ್ ಮಾಡುವಂತಹ ಟೈಮ್ ನಲ್ಲಿ ಎರಡೆರಡು ಕಂಡೀಷನ್ಸ್ ಗಳನ್ನ ಎಟ್ ಅ ಟೈಮ್ ಯೂಸ್ ಮಾಡ್ಕೊಂಡ್ರೆ ಆ ಟೈಮ್ ನಲ್ಲಿ ನಾವು ಏನ್ ಮಾಡ್ತೀವಿ, ಆಂಡ್ ನ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ಎ ಇಕ್ವಷ್ಟು ಬಿನೂ ಆಗಿರ್ಬೇಕು, ಎ ಇಕ್ವಷ್ಟು ಬಿನೂ ಆಗಿರ್ಬೇಕು, ಮತ್ತೆ ಎ ಇಕ್ವಷ್ಟು ಸಿನೂ ಆಗಿರ್ಬೇಕು. ಅವಾಗಲೇ ನಮಗೆ ಟ್ರೂ ವ್ಯಾಲ್ಯೂನ ಸಿಗುತ್ತೆ. ಓಕೆ, ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ತಪ್ಪಾಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಎ ಇಕ್ವಷ್ಟು ಬಿ ಇತ್ತು ಬಟ್ ಎ ಇಕ್ವಷ್ಟು ಸಿ ಇದ್ದಿಲ್ಲ ಅಂತಂದ್ರೆ ನಮ್ಗೆ ಫಾಲ್ಸ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಓಕೆ, ಬಟ್ ಆರ್ ನಲ್ಲಿ ಆ ರೀತಿ ಆಗಲ್ಲ. ಆರ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಇತ್ತು ಅಂದ್ರೂ ಕೂಡ ನಮ್ಗೆ ಏನಾಗುತ್ತೆ, ಟ್ರೂ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಇವು ಏನಿದಾವಲ್ಲ ಸಿಂಬಾಲಿಕಲ್ ಆಗಿ, ಇದು ಸಿಂಬಾಲಿಕ್ ಆಂಡ್ ಆಮೇಲೆ ಸಿಂಬಾಲಿಕ್ ಆರ್ ಅಂತ ಹೇಳ್ಬೋದು. ಇವನ್ನ ನಾವ್ ಏನಂತ ಕರಿತೀವಿ, ಬಿಟ್ ವೈಸ್ ಆಪರೇಟರ್ ಅಂತ ಕರಿತೀವಿ. ಓಕೆ, ಸೊ ಆಮೇಲೆ ಬರುತ್ತೆ ಐಡೆಂಟಿಟಿ ಆಪರೇಟರ್ಸ್ ಅಂತ. ಇವು ಏನ್ ಮಾಡ್ತವೆ, ಬೇಸಿಕಲಿ ಕಂಪೇರ್ ಮಾಡ್ತವೆ. ಸೇಮ್ ಇಕ್ವಷ್ಟು ಯಾವ ರೀತಿ ಇದೆಯೋ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಬಟ್ ನೀವು ಯೂಸ್ ಮಾಡುವಂತ ಟೈಮ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಏನ್ ಡಿಫ್ರೆನ್ಸ್ ಇದೆ ಇಕ್ವಸ್ಟಿಗೆ, ಈಸ್ ನಾಟ್ಗೆ, ರೈಟ್. ಸೊ ಯೂಸ್ ಮಾಡುವಂತಹ ಟೈಮ್ ನಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ಹೇಳಿದೆ, ಜಸ್ಟ್ ಮೈಂಡ್ ನಲ್ಲಿ ಇಟ್ಕೊಳ್ಳಿ ಈ ರೀತಿಯಾದಂತಹ ಆಪರೇಟರ್ಸ್ ಗಳು ಕೂಡ ಇದಾವೆ ಪೈಥಾನ್ ನಲ್ಲಿ ಅಂತ. ಓಕೆ, ಸೊ ಆಮೇಲೆ ಬರುತ್ತೆ ನಮ್ದು ಮೆಂಬರ್ಶಿಪ್ ಆಪರೇಟರ್ ನಾವು ಏನ್ ಮಾಡ್ತೀವಿ, ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಲಿಸ್ಟ್ ನಲ್ಲಿ ಯಾವ್ದಾದ್ರು ಐಟಮ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಇನ್ನ ಯೂಸ್ ಮಾಡ್ಕೊಳ್ತೀವಿ. ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ನಾಟ್ ಇನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಸ್ನು ಸೇಮ್, ಇಕ್ವಷ್ಟು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಇಕ್ವಷ್ಟು ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಷ್ಟು ನಮ್ದು ಏನಿದಾವೆ ಇವು ಪೈಥಾನ್ ಆಪರೇಟರ್ಸ್ ಅಂತ ಹೇಳ್ಬೋದು. ಥೆರಟಿಕಲ್ ಪಾರ್ಟ್ ಇತ್ತು. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಸ್ಟಫ್, ಬಟ್ ಇದು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಕಂಡೀಷನ್ಸ್, ಲೂಪ್ಸ್ ಅವೆಲ್ಲ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೈನ್ ಮಾಡಿರೋದು. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.